ಆದ್ಯವರೇ, ಧೈರ್ಯ ತಗೋತೀನಿ ಅಂತ ಹೇಳಿ ಈ ರೀತಿ ಭಯ ಪಡ್ಕೊಂಡ್ರೆ ಹೇಗೆ ಹೇಳಿ? ಟೆನ್ಷನ್ ಮಾಡ್ಕೋಬೇಡಿ, ನಿಮ್ಮ ಹುಡುಗ ಒಂದೇ ಬರ್ತಾನೆ. ಅಮ್ಮಯ್ಯ, ಆದ್ಯಾ, ಸಾರಿ. ನಾನು ನಿನ್ನ ಹತ್ರ ಸಾರಿ ಕೇಳಬೇಕು. ತುಂಬ ಸತಾಯಿಸ್ಬಿಟ್ಟೆ ಅಲ್ಲ, ಐ ಆಮ್ ಸಾರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನು ಇಬ್ಬರು ಸಾರಿ ಹೇಳ್ಕೊಂಡೆ ಕಾಲ ಕಳಿತೀರಾ ಅಥವಾ ಮುಂದುವರಿತೀರಾ? ಅಮ್ಮಯ್ಯ, ಇವ್ರು ಶರತ್ ಅಂತ. ನಾನು ಮಂಟಪದಿಂದ ಓಡ್ ಬಂದಮೇಲೆ ನನ್ನನ್ನು ಕಾಪಾಡಿದ್ದು ಇವರೇ. ಇಲ್ಲಿ ಕರ್ಕೊಂಡು ಬಂದಿದ್ದು ಇವರೇನೆ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್ ಬ್ರದರ್. ಅಮ್ಮಯ್ಯ, ನೀನು ಯಾರೂ ಫಾಲೋ ಮಾಡ್ಕೊಂಬಂದಿಲ್ಲ ತಾನೆ? ನನ್ನನ್ನು ಯಾಕೆ ಯಾರಾದರೂ ಫಾಲೋ ಮಾಡ್ತಾರೆ? ಏಕೆ, ಏನಾಯಿತು? ಯಾಕೂ ಇಲ್ಲ ಬಿಡು. ಆದ್ಯಾ, ಏನಾಯಿತು ಅಂತ ಹೇಳು. ಈಗಲೂ ವಿಷಯನ ಮುಚ್ಚಿಡ್ಬೇಡ. ಅದು ಯಾರಾದರೂ ನಿನ್ನ ಫಾಲೋ ಮಾಡಿರ್ಬೋದು ಅಂತ ಭಯ ಆಗ್ತಿತ್ತು, ಅದಕ್ಕೆ ಕೇಳಿದೆ. ನೋಡಿ, ನೀವಿಬ್ಬರು ಇವಾಗ ನನ್ನ ಜೊತೆ ಇದ್ದೀರಾ. ನಾನಿರೋವರೆಗೂ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಬ್ಬರು ಪ್ರೀತಿ ಮಾಡಿದ್ದೀರಾ. ಪ್ರೀತಿ ಮಾಡಿದ್ಮೇಲೆ ಸ್ವಲ್ಪನೂ ಧೈರ್ಯ ಬಂದಿಲ್ಲ ಅಂದರೆ ಸ್ವಲ್ಪ ಬಾಡಿಗೆಗಾದರೂ ತೊಗೊಂಡು ಮನೆಯವ್ರ ಮುಂದೆ ಹೇಳ್ಕೋಬೇಕು ತಾನೇ. ಹೇಳ್ಕೊಳ್ಳುವಷ್ಟು ಧೈರ್ಯ ಬಂದಿಲ್ಲ ಅಂದರೆ ಪ್ರೀತಿ ಮಾಡೋದಕ್ಕೆ ಹೋಗಬಾರ್ದು. ಸೊ ನೀವು ಸ್ವಲ್ಪನೂ ಧೈರ್ಯ ತಗೊಂಡಿಲ್ಲ, ಪ್ರೀತಿ ಮಾತ್ರ ಮಾಡಿಬಿಟ್ಟಿದ್ದೀರಾ. ಅಮ್ಮಯ್ಯ, ಆದ್ಯ ಒಂದು ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡ್ಬಂದಿದ್ದಾಳೆ. ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಿ, ಜಾಸ್ತಿ ಟೈಮ್ ಇಲ್ಲ. ನಾನು ಅಮ್ಮಯ್ಯನ ಮದುವೆ ಮಾಡ್ಕೊಳ್ತೀನಿ ಸರ್. ಅದಲ್ಲದೆ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ಆದ್ಯ. ಹಾಗಾದರೆ ನಾವು ವಾಪಸ್ಸು ಕಲ್ಯಾಣ ಮಂಟಪಕ್ಕೆ ಹೋಗೋಣ. ಅಲ್ಲಿಗೆ ಯಾಕೆ? ಆದ್ಯ ಅಲ್ಲಿಂದ ಬಂದಿರೋದ್ರಿಂದ ಭಾವಂಗೆ ತುಂಬ ಬೇಜಾರಾಗಿರುತ್ತೆ. ಭಾವನ? ಇದ್ಯಾವುದು ಹೊಸ ಕ್ಯಾರೆಕ್ಟರ್? ಸರ್, ಆದ್ಯ ನನ್ನ ಅಕ್ಕನ ನಾದ್ನಿ, ನನ್ನ ಭಾವನ ತಂಗಿ. ಓ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಅಂದರೆ ಸಂಬಂಧಿಗಳೇ? ಇನ್ನೇನು, ಮನೇಲಿ ಹೇಳ್ಕೊಳ್ಳೋದಕ್ಕೆ ತುಂಬ ಈಸಿ ಆಗ್ತಿತ್ತಲ್ಲ. ಹೋಗಲಿ ಬಿಡಿ. ಇವಾಗ ಕೊಟ್ಟು ತಗೊಳ್ಳೋ ಕಾರ್ಯಕ್ರಮ. ಅಂದರೆ ನಿಮ್ಮ ಅಕ್ಕನ ಅವ್ರ ಮನೆಗೆ ಕೊಟ್ಟು ಅವ್ರ ತಂಗಿನ ನಿಮ್ಮ ಮನೆಗೆ ಕರ್ಕೊಂಡು ಬರೋದು ಅಂತ. ನಾನು ಭಾವನ ಹತ್ರ ಮಾತಾಡಿ ಮದುವೆಗೆ ಒಪ್ಪಿಸ್ತೀನಿ. ಯಾವ ಮಂಟಪದಲ್ಲಿ ನಿನ್ನ ಮದುವೆ ಆಗಬೇಕಿತ್ತೋ ಎಲ್ಲರನ್ನೂ ಒಪ್ಪಿಸಿ ಅದೇ ಮಂಟಪದಲ್ಲಿ ಎಲ್ಲರ ಮುಂದೆ ತಾಳಿ ಕಟ್ತೀನಿ.
ಐಡಿಯಾನು ಚೆನ್ನಾಗಿದೆ, ರಿಸ್ಕ್ ಅನ್ಸಿದ್ರು ತಗೋಬೋದು ಅಂತ ಅನ್ಸುತ್ತೆ. ನೋ, ಯಾಕಾತ್ಯ, ಏನಾಯಿತು? ಅಮ್ಮಯ್ಯ ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಸರಿಯಾಗೇ ಇದೆ ಅಲ್ವಾ? ವಾಪಸ್ ಹೋಗಿ ಗಂಡಿನ ಕಡೆಯವ್ರ ಹತ್ರ ಮಾತಾಡಿ ನಿಮ್ಮ ಅಣ್ಣನ ಒಪ್ಸಿದ್ರೆ ಎಲ್ಲ ಸರಿ ಹೋಗುತ್ತಲ್ವಾ? ಎಲ್ಲರ ಸಮ್ಮುಖದಲ್ಲೂ ಮದುವೆ ಆದರೆ ಪ್ರಾಬ್ಲಮ್ ಸಾಲ್ವ್. ಇಲ್ಲ ಇಲ್ಲ, ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಿನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹೊರತು ಸಾಲ್ವ್ ಆಗಲ್ಲ. ಆ ವಿಕ್ಕಿ ಅಮ್ಮಯ್ಯಂಗೆ ಏನಾದರೂ ಸಮಸ್ಯೆ ಮಾಡಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಕ್ಕೂ ಹೇಸೋನಲ್ಲ. ಮತ್ತೆ ನಾವಲ್ಲಿ ಹೋಗೋದು ಬೇಡ ಬೇಡ, ಪ್ಲೀಸ್. ಸರ್, ಇವಾಗ ನೀವೇ ನಮಗೆ ಸಹಾಯ ಮಾಡಬೇಕು. ಸರಿ, ನಾನೊಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬನ್ನಿ.